ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮಮತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಒಂದು ವಿಡಿಯೋ ಅಬ್ಬಾಜಾನ್ ಸಂತಾನಕ್ಕೆ ಈ ಜೀರಿಗೆ ಮೆಣಸಾರದು ಬಾಯಲ್ಲಿಟ್ಟಾಗ ಆಗುತ್ತೆ. ಅಂಡ್ ಇನ್ನೊಂದು ಕಡೆ ವಾರೆ ವಾಹ್, ಇಂತಹ ಮುಸಲ್ಮಾನರು ಕೂಡ ಇದ್ದಾರಾ ಅಂತ ಹಿಂದೂಗಳು ಖುಷಿ ಪಡ್ತಾರೆ. ನೀವು ಕೂಡ ವಿಡಿಯೋವನ್ನು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಎಸ್, ಇದೇ ಆ ವಿಡಿಯೋ. ಇವರ ಬಗ್ಗೆ ನಮ್ಮಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ದಾವೂದಿ ಬೊಹ್ರಾ ಅನ್ನುವಂತಹ ಮುಸ್ಲಿಂ ಕಮ್ಯುನಿಟಿ ಇದು. ಇವರು ಅಲ್ಪಸಂಖ್ಯಾತರಲ್ಲೇ ಅಲ್ಪಸಂಖ್ಯಾತರು, ಅಂದ್ರೆ ಮುಸಲ್ಮಾನರಲ್ಲೇ ಅಲ್ಪಸಂಖ್ಯಾತರು ಅಂತ. ಇಡೀ ಪ್ರಪಂಚದಲ್ಲಿ 1 ಮಿಲಿಯನ್ ಜನಸಂಖ್ಯೆ ಇರಬಹುದು ಅಷ್ಟೇ. ವಿಚಿತ್ರ ನೋಡಿ, ಇವರು ಮುಸಲ್ಮಾನರು, ಕರೆಕ್ಟಾ? ಇವರು ಮುಸಲ್ಮಾನರು ಪಶ್ಚಿಮ ಬಂಗಾಳದಲ್ಲಿ ಬೀದಿಯಲ್ಲಿ ನಿಂತು ಕಲ್ಲನ್ನ ಎಸಿತಾ ಇದ್ದಾರಲ್ಲ, ಬೆಂಕಿಯನ್ನ ಹಚ್ಚುತ್ತಾ ಇದ್ದಾರಲ್ಲ, ಹಿಂಸೆ ಕೊಡ್ತಾ ಇದ್ದಾರಲ್ಲ, ಅವರು ಮುಸಲ್ಮಾನರು. ಹೈದರಾಬಾದ್ನಲ್ಲಿ ಪ್ರಚೋದನೆಯನ್ನು ಕೊಡ್ತಾ ಇರುವಂತಹ ಈ ಓವೈಸಿ, ಈತ ಕೂಡ ಮುಸಲ್ಮಾನನೇ. ಆದ್ರೆ ಇವರೆಲ್ಲರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಡೀ ಹಿಂದೂ ಸಮುದಾಯ ಇವತ್ತು ಪಶ್ಚಿಮ ಬಂಗಾಳದ ಆ ಮುಸಲ್ಮಾನರಿಗೆ ಶಾಪವನ್ನ ಹಾಕ್ತಾ ಇದ್ದಾರೆ. ಓವೈಸಿಗೆ ಕ್ಯಾ ಕರಿಸಿ ಉಗಿತಾ ಇದ್ದಾರೆ. ಆದ್ರೆ ಈ ಬೊಹ್ರಾ ಕಮ್ಯುನಿಟಿಯ ಮುಸಲ್ಮಾನರನ್ನ ಹಾಡಿ ಹೊಗಳ್ತಾ ಇದ್ದಾರೆ, ಅವರನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ವೀಕ್ಷಕರು, ಇವರು ಯಾರು ಕೂಡ ತಮ್ಮ ಮುಸ್ಲಿಂ ಐಡೆಂಟಿಟಿಯನ್ನ ಬಿಟ್ಕೊಟ್ಟಂತವರಲ್ಲ. ಗಡ್ಡ ಬಿಡ್ತಾರೆ, ಪೈಜಾಮ ಹಾಕ್ತಾರೆ, ಟೋಪಿ ಹಾಕೊಳ್ತಾರೆ. ಆದ್ರೆ ಬೇರೆ ಮುಸಲ್ಮಾನರಿಗಿಂತ ಸ್ವಲ್ಪ ವೇಷಭೂಷಣ ಡಿಫರೆನ್ಸ್ ಇದೆ, ಆಲೋಚನೆಗಳು ಇನ್ನೂ ಡಿಫರೆನ್ಸ್ ಇದೆ. ಆದ್ರೂ ಅವರನ್ನು ನೋಡಿ, ಅವರ ಸಂಸ್ಕಾರವನ್ನ ನೋಡಿ ಖುಷಿ ಪಡ್ತಾರೆ ಜನ. ಇದು ವ್ಯತ್ಯಾಸ ನಾವು ಮಾತಾಡುವಂಥದ್ದು ಪ್ರತಿ ಸಂದರ್ಭದಲ್ಲಿ. ಆದ್ರೆ ಈಗ ಇದನ್ನ ನೋಡಿದ ಮೇಲೆ ಅಬ್ಬಾಜಾನಿಗೆ ಊರಿ ಶುರುವಾಗ್ಬಿಟ್ಟಿದೆ. ಎಲ್ಲಿ ದಾವೂದಿ ಬೊಹ್ರಾ ಕಮ್ಯುನಿಟಿ ಮೋದಿಜಿಯವರನ್ನ ಜಾಸ್ತಿ ಇಷ್ಟಪಟ್ಟು ಬಿಡ್ತಾರೋ ಆ ಭಯ ಶುರು ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಹೊಸ ರಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ವೀಕ್ಷಕರು, ಅವತ್ತು ಮೋದಿಜಿಯವರನ್ನ ಭೇಟಿ ಮಾಡಿದಂತಹ ದಾವೂದಿ ಬೊಹ್ರಾ ಕಮ್ಯುನಿಟಿಯ ಮುಸಲ್ಮಾನರು ಮೋದಿಜಿ ಜೊತೆ ತುಂಬಾ ಹೊತ್ತು ಮಾತಾಡ್ತಾರೆ. ಅಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಜಾರಿಗೆ ತಂದಿದ್ದಕ್ಕೆ ಸ್ವತಃ ಅವರೇ ಮೋದಿಜಿಯವರಿಗೆ ಧನ್ಯವಾದವನ್ನು ಕೂಡ ತಿಳಿಸ್ತಾರೆ. 1923 से हम ये गोहार गवर्नमेंट से लगा रहे हैं कि हमें एग्जेम्पशन चाहिए. जो 51st हिज होलीनेस थे, उसके बाद 52nd सैयदना साहब, और आज 53rd दाइल मुतलक सैयदना साहब वही सेम बात कर रहे हैं कि हमें एग्जेम्पशन चाहिए. 1923 में साहब जब एग्जेम्पशन मिला तो माइनॉरिटी को कंसीडर करा गया, लेकिन 100 साल बाद, जैसा गृह मंत्री जी ने उनके इंटरव्यू में पिछले सप्ताह कहा कि हमने सिर्फ माइनॉरिटी को कंसीडर नहीं किया. साहब, ये जो एक्ट आया है वो प्रिवी काउंसिल क्यों लेकर आई? प्रिवी काउंसिल ने ये एक्ट इनैक्ट किया माइनॉरिटी के प्रोटेक्शन के लिए. लेकिन साहब, आपने ये एक्ट इनैक्ट किया सिर्फ माइनॉरिटी के प्रोटेक्शन के लिए नहीं, बल्कि माइनॉरिटी विद इन माइनॉरिटी के लिए. तो ये उस दिशा में साहब बहुत ही बड़ा स्टेप है. इट इज़ इंडीड अ वेरी स्ट्रॉन्ग स्टेप फॉर द वे फॉरवर्ड. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇಟ್ ಸರ್. ಅದಾದ ನಂತರ ನರೇಂದ್ರ ಮೋದಿಜಿಯವರು ಕೂಡ ಆ ಇಡೀ ಸಮುದಾಯದ ಬಗ್ಗೆ ಮಾತಾಡ್ತಾರೆ. ಅವರ ಧರ್ಮಗುರು ಸೈಯದ್ನಾ ಸಾಹೇಬ್ ಅವರನ್ನ ನೆನಪು ಮಾಡ್ಕೊಳ್ತಾರೆ. ವಕ್ಫ್ ಅನ್ನುವಂಥದ್ದು ಈ ಬೊಹ್ರಾ ಕಮ್ಯುನಿಟಿಗೆ ಎಷ್ಟು ತೊಂದರೆಯನ್ನು ಕೊಟ್ಟಿತ್ತು, ಅವರ ಆಸ್ತಿಯನ್ನು ಕೂಡ ಹೇಗೆಲ್ಲ ಲಪಟಾಯಿಸಿದ್ರು ಅನ್ನೋದ್ರ ಬಗ್ಗೆ ಮುಕ್ತವಾದ ಚರ್ಚೆ ನಡೆಯುತ್ತೆ ಅಲ್ಲಿ. आपको शायद याद होगा जब आपके दादाजी सैयदना साहब, अब वो तो 1900
तो एक बार मेरे घर पे आए थे, तो फिर उसी में से बात निकली पाटन की। अब एक व्यक्ति इस वक़्फ़ के नाम पे आप लोगों के लिए वो सबसे बड़ी श्रद्धा की जगह है, उसको दबोच के बैठा हुआ। अब मैं भारी कोशिश की मैंने खुद ने, यानी मुझे मालूम था कि कितनी पीड़ा आप लोग सह रहे हैं। एक्चुअली वक़्फ़ का जो स्पिरिट है, आखिर ये किस चीज के लिए, किसके लिए, उसका अगर दुनिया को उत्तम से उत्तम कोई मॉडल दे पाएगा तो ಸೈಯದ್ನಾ ಸಾಬ್ दे पाएंगे। ಕೊನೆಯಲ್ಲಿ ನರೇಂದ್ರ ಮೋದಿಜಿಯವರು ಒಂದು ಮಾತನ್ನ ಹೇಳ್ತಾರೆ, ಈ ವಕ್ಫ್ ತಿದ್ದುಪಡಿ ಬಿಲ್ ಜಾರಿಗೆ ತರೋದಕ್ಕೆ ಮುನ್ನ ನಾನು ಸೈಯದ್ನಾ ಸಾಬ್ ಅವರಿಗೆ ತುಂಬಾ ತೊಂದರೆಯನ್ನು ಕೊಟ್ಟಿದ್ದೀನಿ, ಅವರಿಂದ ಈ ತಿದ್ದುಪಡಿ ಮಾಡೋದಕ್ಕೆ ಒಂದಷ್ಟು ಮಾಹಿತಿಯನ್ನು ತಗೊಳ್ತಾ ಇದ್ದೆ, ಅವರು ನನಗೆ ಒಂದಷ್ಟು ಜನರನ್ನ ಪರಿಚಯ ಕೂಡ ಮಾಡಿಕೊಟ್ರು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ಮೋದಿಜಿ ಅವರು। आप सबका स्वागत है। शायद आप में से बहुत कम लोगों को पता होगा कि जब मेरे मन में वक्फ के एक्ट पर काम करने का विचार आया तो सबसे पहले मैंने सैयदना साहब से सलाह मशवरा किया, फिर उन्होंने आपको मेरे पास भेजा। तो मैंने इनको 3 साल तक परेशान किया कि आप जरा इसको अपने तरीके से देखिए, आप अपनी लीगल एडवाइस लीजिए, मुझे ड्राफ्ट दीजिए। यानी आप कल्पना नहीं कर सकते इतना कंसल्टेशन में उन्होंने मेरा साथ दिया। आप में से जो भी जानकार लोग उनको बात कर करके ले आए, और एक एक शब्द फुल स्टॉप कॉमा में क्या करना चाहिए यहाँ तक मुझे मदद मिली। ವೀಕ್ಷಕರು ಇದನ್ನ ಕೇಳಿ ಇಡೀ ಭಾರತ ಖುಷಿಯಾಗತ್ತೆ। ಯಾವಾಗ ಮುಸಲ್ಮಾನರ ಒಂದು ಪಂಗಡ ಈ ಕಡೆ ಬಂತು ಅಂತ ಗೊತ್ತಾಯಿತು, ಈ ಮನುಷ್ಯ ಎದ್ದು ಬರ್ತಾನೆ ನೋಡಿ, ಇವರೆಲ್ಲ ಒಂದಾದ್ರೆ ಇನ್ನು ನಾನು ಬದುಕೋದು ಹೇಗೆ, ನನ್ನ ಬದುಕು ಕಷ್ಟ ಇದೆ ಅಂತ ಟೆನ್ಷನ್ ಶುರು ಆಗುತ್ತೆ ಈತನಿಗೆ। ಇಷ್ಟು ಸಮಯದಿಂದ ಬೊಹರಾ ಕಮ್ಯುನಿಟಿಯ ಮುಸಲ್ಮಾನರನ್ನ ಭೇಟಿಯೇ ಮಾಡಿದಂತಹ ಅಬ್ಬಾ ಜಾನ್ ಯೋಚನೆ ಆದ್ರೂ ಮಾಡಿರ್ತಾರ? ಅದು ಇಲ್ಲ ಬಿಡಿ। ಈಗ ನೋಡಿದ್ರೆ ಅವರು ನಮ್ಮವರು ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾನೆ। ಸಾಲದಕ್ಕೆ ಬೊಹರಾ ಕಮ್ಯುನಿಟಿಗೂ ಕೂಡ ವಕ್ಫ್ ತಿದ್ದುಪಡಿ ಇಷ್ಟ ಇರಲಿಲ್ಲ, ಹಾಗಾಗಿ ಅವರು ಜೆಪಿಸಿ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಳಿ ಹೋಗಿದ್ರು ಅಂತ ಹೇಳಿಕೆಯನ್ನು ಶುರು ಮಾಡ್ಕೊಳ್ತಾನೆ। मैं आपको जिम्मेदारी के साथ कह रहा हूं कि हमारे जो दाऊदी बोरा भाई हैं वो हमारे दीनी भाई हैं। मेरे भाई, खुदारा उनके बारे में कोई गलतफहमी मत रखिए। मैं आपको बता रहा हूं, नरेंद्र मोदी ने इस मुल्क को गुमराह किया। मैं और अब्दुल्ला साहब, हम लोग पार्लियामेंट की कमेटी के मेंबर थे। मिस्टर अब्दुल्ला, आई एम सेइंग टू द पीपल ऑफ हैदराबाद एंड टू द पीपल ऑफ इंडिया that during the deliberations of the Joint Working Committee, the Bora community had come, Dawoodi Bora community had come to the committee, along with King's Counsel, Mr. Salve, Harish Salve, and they had given a representation, you remember. They wanted exclusion from the Waqf Act. They had clearly said, we have nothing to do with this bill. It is part of their faith. मैंने ये कहा कि अपने दाऊदी बोरा भाइयों की ईमानदारी पर हरगिज़ शक मत करो। नरेंद्र मोदी हमारे इत्तेहाद को कमजोर करना चाहते हैं। दाऊदी बोरा के लोग पार्लियामेंट की कमेटी के पास आए थे लंदन से। मयानाज वकील, किंग काउंसिल जनाब हरीश साल्वे साहब को लाकर पार्लियामेंट की कमेटी के सामने कहा कि हम 2024 का कानून नहीं चाहिए। ಮಿಸ್ಟರ್ ಓವೈಸಿ ಅವರು ಜೆಪಿಸಿ ಬಳಿಗೆ ಹೋಗಿದ್ದು ನಮಗೆ ಈ ತಿದ್ದುಪಡಿ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಅಲ್ಲ। ಅವರ ವಾದ, ನಮಗೆ ಕೊಟ್ಟಂತಹ ವಕ್ಫ್ ಆಸ್ತಿಯನ್ನ ಸರಿಯಾಗಿ ಬಳಸಿಕೊಳ್ತಾ ಇದ್ದೀವಿ, ನಾವು ಅಲ್ಪಸಂಖ್ಯಾತರಿದ್ದೀವಿ, ಹಾಗಾಗಿ ನಮಗೆ ಇದರಿಂದ ಒಂದು ಸ್ವಲ್ಪ ವಿನಾಯಿತಿ ಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ರು। ಅಂಡ್ ಒನ್ ಮೋರ್ ಥಿಂಗ್, ಅದಾದ ಮೇಲೆ ತಿದ್ದುಪಡಿ ಬಿಲ್ನಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗುತ್ತೆ।
ಅಂಡ್ ಮೋದಿಜಿ ಹೇಳಿದ್ದೆ ಅದನ್ನ. ಅವರ ಅಭಿಪ್ರಾಯವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ತಿದ್ದುಪಡಿಯನ್ನ ಮಾಡಿದೀವಿ ಅಂತ. ಸುಮ್ಮನೆ ಬಾಯಿದೆ ಅಂತ ಏನೇನೋ ಓದರಬೇಡಿ. ನೀವು ಹೇಳೋದು ಅಷ್ಟಕ್ಕೂ ನಿಜ ಆಗಿದ್ದರೆ ಅವರಿಂದಾನೇ ಓಪನ್ ಆಗಿ ಈ ಹೇಳಿಕೆಯನ್ನು ಕೊಡಿಸಿ ಅಲ್ಲ. ಇದು ನಮ್ಮ ಚಾಲೆಂಜ್ ನಿಮಗೆ, ಓವೈಸಿ ಅಬ್ಬಾಜಾನ್ಗೆ. ವೀಕ್ಷಕರೇ, ನಿಜವಾಗ್ಲು ಬೊಹರಾ ಕಮ್ಯುನಿಟಿಯ ಮುಸಲ್ಮಾನರನ್ನು ನೋಡಿದಾಗ ಎದೆ ತುಂಬಿ ಬರುತ್ತೆ ಯಾರಿಗೆ ಆದ್ರೂ. ಇಡೀ ದೇಶದ ಮುಸಲ್ಮಾನರು ಹೀಗೆ ಆಗಿದ್ರೆ, ಹೀಗೆ ಇದ್ರೆ, ಹೀಗೆ ಬದುಕಿದ್ರೆ ಎಷ್ಟು ಚಂದ ಅಂತ ಅನ್ಸುತ್ತೆ. ಅದು ಯಾಕೆ ಆಗ್ತಿಲ್ಲ ಅನ್ನುವಂಥದ್ದು ತಮ್ಮಂಥವ್ರನ್ನ, ಅಬ್ಬಾಜಾನ್ ತಮ್ಮಂಥವ್ರನ್ನ ನೋಡಿದ ಮೇಲೆ ಅರ್ಥ ಆಗುತ್ತೆ. ನನ್ನ ಒಂದೇ ಒಂದು ಕಳಕಳಿಯ ವಿನಂತಿ, ಮುಸಲ್ಮಾನರೇ ಇಂಥವರ ಮಾತನ್ನ ಕೇಳೋವರೆಗೂ, ಮುಸಲ್ಮಾನರು ಅಂದ್ರೆ ಕಲ್ಲು ಹೊಡೆಯುವಂಥವ್ರು, ಮುಸಲ್ಮಾನರು ಅಂದ್ರೆ ಪಂಕ್ಚರ್ ಹಾಕುವಂಥವ್ರು, ಮುಸಲ್ಮಾನರು ಅಂದ್ರೆ ಭಯೋತ್ಪಾದಕರು ಅನ್ನುವಂಥ ಕುಖ್ಯಾತಿಯನ್ನ ನಾವೆಲ್ಲರೂ ಪಡ್ಕೊಳ್ತಾನೆ ಇರ್ತೀವಿ. ಮುಸಲ್ಮಾನರು ಅದು ಬಿಟ್ಟು ಯಾವತ್ತೂ ಕೂಡ ಈ ದೇಶದ ಹೆಮ್ಮೆಯ ಮುಸಲ್ಮಾನರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾನು ಪ್ರತಿ ಸಂದರ್ಭದಲ್ಲಿ ಹೇಳೋದು. ಒಂದು ಸಲ ಇಂಥವರ ಕುತಂತ್ರಗಳನ್ನ ಅರ್ಥ ಮಾಡಿ, ಕಣ್ಣು ತೆರೆದು ನೋಡಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ, ಅವಾಗ ನಿಮಗೆ ಅರ್ಥ ಆಗತ್ತೆ. ಇದನ್ನೇ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಮತ್ತೊಮ್ಮೆ ಹೇಳ್ತೀನಿ, ಒಂದು ಬಾರಿ ಯೋಚನೆ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.